ಇನ್ಫ್ರಾಟೆಕ್ ಸೊಲ್ಯೂಷನ್ ಅಂತ ಹೆಸರು, BTM ಲೇಔಟ್ ಅಲ್ಲಿ ಆಫೀಸು, ಕೆಲಸ ಕೊಡಿಸ್ತೀವಿ ಅಂತ ಫ್ರಾಡ್. ಇಂಟರ್ವ್ಯೂ ಇದೆ ಬನ್ನಿ ಅಂತ ಕರೆಯೋದು, ಫೀಸು ಅಂತ 2,000, ಅದ್ರ ಮೇಲೆ 500 ರೂಪಾಯಿ ಇಸ್ಕೊಂಡ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಡಿ, ನೀವು ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಾ, HR ಕಾಲ್ ಮಾಡ್ತಾರೆ, ಆಫರ್ ಲೆಟರ್ ಕೊಡ್ತಾರೆ ಅಂತ ಹೇಳಿ ಕಳಿಸ್ಬಿಟ್ರೆ ಮುಗೀತು. ಕಾಲು ಇಲ್ಲ ಮೇಲೂ ಇಲ್ಲ. ಏನಾಯ್ತು ಅಂತ ಹುಡುಕೊಂಡೋದ್ರೆ ಧಮ್ಕಿ, ನಿಮ್ ಸವಾಸನೆ ಬೇಡ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಹಠಕ್ಕೆ ಬಿದ್ರೆ ರೀಫಂಡ್ಗೆ ಅಪ್ಲೈ ಮಾಡ್ಕೊಳ್ಳಿ, 90 ಡೇಸ್ ಆದ್ಮೇಲೆ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ತಿಪ್ಪೆ ಸಾಸ್ ಕಳಿಸ್ಬಿಟ್ಟು 3 ತಿಂಗಳು ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಆಫೀಸೇ ಇರಲ್ಲ. ಕಳ್ಕೊಂಡಿರೋ 2,500 ರೂಪಾಯಿಗೆ ಪೊಲೀಸು, ಕೇಸು, ಕೋರ್ಟು ಅಂತ ಯಾರು ತಾನೇ ಓಡಾಡೋಕ್ಕಾಗುತ್ತೆ ಹೇಳಿ. ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಒಂದಿಡಿ ಶಾಪ ಹಾಕೊಂಡು ಮನೆಗೆ ವಾಪಸ್ ಬರ್ತಾರೆ. ಇದೇ ಈ ಕನ್ಸಲ್ಟೆನ್ಸಿ ಅಂತ ಮಾಡಿಕೊಂಡು ಸುಲಿಗೆ ಮಾಡ್ತಿರೋ ಕದೀಮ್ರ ಕಾನ್ಸೆಪ್ಟ್. ನೋಡಿ ಇದನ್ನ, ಹಿಂಟಿಕ್ ಸರ್ವಿಸು ನಂಬರ್ 21/32, ಫಸ್ಟ್ ಫ್ಲೋರು, ಲೆಫ್ಟ್ ಸೈಡು, 3rd ಕ್ರಾಸು, ಮಡಿವಾಳ, ಬೆಂಗಳೂರು. 3 ತಿಂಗಳು ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಆಫೀಸೇ ಇರಲ್ಲ. ಕೈಜಾನ್ HR ಸೊಲ್ಯೂಷನ್ ಅಂತ ಆಗ್ಬಿಟ್ಟಿರುತ್ತೆ. ಅದೇ ಅಡ್ರೆಸ್ಸು, ಅದೇ ಕಸಬು, ಅದೇ ಫ್ರಾಡ್. ಮತ್ತೆ 3 ತಿಂಗಳು ಬಿಟ್ಟು ಹೋದ್ರೆ ಎಂಟಿಕ್ಸ್ HR ಸೊಲ್ಯೂಷನ್ ಅಂತ ಬದಲಾಗಿರುತ್ತೆ. ಅದೇ ಅಡ್ರೆಸ್ಸು, ಅದೇ ಕಸಬು, ಅದೇ ಫ್ರಾಡ್. ದುಡ್ಡು ಕಟ್ಟಿ ಕಳ್ಕೊಂಡವರು ಯಾರೂ ಒಟ್ಟಿಗೆ ಬಂದು ಓದಿಯಲ್ಲ. ಒಬ್ಬೊಬ್ಬರೇ ಬಂದು ಬೇಡ್ಕೊಳ್ಳೋ ಕ್ಯಾಂಡಿಡೇಟ್ಗಳಿಗೆ ಇವ್ರು ಕೇರೇ ಮಾಡಲ್ಲ. ಹುಡುಕೊಂಡು ವಾಪಸ್ ಬರೋರ ಸಂಖ್ಯೆ ಜಾಸ್ತಿ ಆದಾಗ, ಒದೆ ಬೀಳೋದು ಕನ್ಫರ್ಮ್ ಅನಿಸಿದಾಗ ಆಫೀಸ್ ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಶಿಫ್ಟು, ಹೊಸ ಅಡ್ರೆಸ್ಸು, ಹಳೆ ಕಸಬು. ನಮ್ಮ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರೋ ಈ ಇನ್ಫ್ರಾಟೆಕ್ ಸೊಲ್ಯೂಷನ್ ಕನ್ಸಲ್ಟೆನ್ಸಿ ಅಧ್ವಾನದ ಬಗ್ಗೆ ನಾನು ಡಿಟೇಲ್ ಒಂದು ಸ್ಟೋರಿ ಮಾಡಿದ್ದೆ. ಕನ್ನಡ ಪರ ಹೋರಾಟದಲ್ಲಿ ಸಾಧನೆ ಮಾಡಿದ್ದು ಚಂದ್ರಕಲಾ ಮೇಡಮ್ದು ಇಲ್ಲಿ ಉಸ್ತುವಾರಿ ಅಂತೆ. ಅವತ್ತು ಇದೇ ಮೇಡಮ್ ಮುಂದೆ ನಿಂತು ಅಬ್ಬರಿಸ್ಬಿಟ್ಟಿದ್ರು. ಆಮೇಲೆ ಬಂದು ನಂಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ ಅಂತ ಯಾರು ನಂಬ್ತಾರೆ? ಇಷ್ಟೆಲ್ಲ ಆದ್ಮೇಲೂ ಇಲ್ಲೇನೂ ಬದಲಾಗ್ಲಿಲ್ಲ. ಬರೋರು ಬರ್ತಿದ್ರು, ಕಳ್ಕೊಳ್ಳೋರು ಕಳ್ಕೊತಿದ್ರು. ಯಾರೋ ತಲೆ ಕೆಟ್ಟು ಒಂದು ಕಾಲ್ ಮಾಡಿದ್ರೆ ಸರಿ ನೋಡ್ಕೊಂಡು ಬಂದು ಹೊಯ್ಸಳ ಪೊಲೀಸರು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ರಿ, ಇಲ್ಲೆಲ್ಲ ನಿಂತ್ಕೊಂಡು ನ್ಯೂಸೆನ್ಸ್ ಮಾಡ್ಬಿಡಿ ಅಂತ ಕಾಲ್ ಮಾಡಿದ್ರು. ಗದರಿಸಿ ಬುದ್ಧಿ ಹೇಳಿ ಕಾಪಿ ಕುಟ್ಕೊಂಡು ಹೋಗ್ತಿದ್ದಾರೆ. ಇವಾಗ ಈ ಆಫೀಸ್ಗೂ ಶರ್ಟ್ರು ಹಿಡಿದು ಬೀಗ ಚೊಡೆದು ಏನಾದ್ರೂ ಬೇಕಾದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಫೋನ್ ನಂಬರ್ ಇಂದಿರೋ ಒಂದು ಪೇಪರ್ ಅಂಟಿಸ್ಬಿಟ್ಟು ಹೊರಟಾಗ, ಹಳೆ ನಂಬರಿಗೆ ಕಾಲ್ ಮಾಡಿದ್ರೆ ಅದು ಯಾರೋ ಅರ್ಧಂಬರ್ಧ ಕನ್ನಡ ಮಾತಾಡೋ ಮನುಷ್ಯ ಎತ್ಕೊಂಡು ನಾನೇ ಮ್ಯಾನೇಜರ್ ಹೇಳಿ ಅನ್ನತ್ತೆ. ನಮ್ ದುಡ್ಡು ವಾಪಸ್ ಕೊಡಿ ಅಂದ್ರೆ ನಿಮ್ಗೆ ಮೇಲ್ ಬರುತ್ತೆ, ವೆಯ್ಟ್ ಮಾಡಿ ಅನ್ನತ್ತೆ. ಇದೇ ಮನುಷ್ಯ ಗೇಟಲ್ಲಿ ನಿಂತ್ಕೊಂಡು ದುಡ್ಡು ವಾಪಸ್ ಕೇಳ್ಕೊಂಡು ಬರೋರ ಮೇಲೂ ಫೈಟು ಮಾಡ್ತಿತ್ತಂತೆ. ಒಂಥರ ಸೆಕ್ಯೂರಿಟಿ ಕಮ್ ಮ್ಯಾನೇಜರ್. ಇವಾಗ ಅದೇ ಮನುಷ್ಯ ಕಾಲ್ ಮಾಡೋ ಹುಡುಗರಿಗೆಲ್ಲ ಕೇಸ್ ಮಾಡಿಸ್ಬಿಡ್ತೀನಿ, FIR ಹಾಕಿಸ್ಬಿಡ್ತೀನಿ, ಸ್ಟೇಷನ್ ಒಳಗೆ ಕೂರಿಸ್ಬಿಡ್ತೀನಿ ಅಂತ ದಬಾಯಿಸ್ತಿದೀಯ. ಬರೇ ಇಲ್ಲಿ ಅಂತಂದ್ರೆ ನಂದು ವರ್ಕ್ ಫ್ರಮ್ ಹೋಮು, ಚೆನ್ನೈನಲ್ಲಿ ಇದ್ದೀನಿ ಅಂತ ಕಾಲ್ ಕಟ್ ಮಾಡುತ್ತಂತೆ. ಸುಮ್ಮನೆ ಯೋಚನೆ ಮಾಡಿ, ಪ್ರತಿದಿನ 100-200 ಕ್ಯಾಂಡಿಡೇಟ್ಸು, ಒಬ್ಬೊಬ್ಬರಿಂದ 2,500 ಕಲೆಕ್ಷನ್. ತಿಂಗಳಿಗೆ ಎಷ್ಟಾಯ್ತು? ಇಂಥವು ಏರಿಯಾ 3 ಸಿಗ್ತವೆ. ಎಲ್ಲಿಗೋಯ್ತು? 2,500 ರೂಪಾಯಿ ಮ್ಯಾಟ್ರು. ಯಾರೂ ಕಂಪ್ಲೇಂಟ್ ಕೊಡಲ್ಲ, ಕೇಸ್ ಆಗಲ್ಲ, ಹುಡುಗರು ಬೈಕೊಂಡು ಸುಮ್ಮನೆ ಆಗ್ತವೆ. ಕನ್ಸಲ್ಟೆನ್ಸಿಯವರು ಬಾಚ್ಕೊಂಡು ಗಂಡು ಮಾಡ್ಕೊತಾರೆ. ನಮ್ಮ ಬೆಂಗಳೂರು ಪೊಲೀಸರು ಯಾರಾದರೂ ಬಂದು ಕಂಪ್ಲೇಂಟ್ ಕೊಡಲಿ ನೋಡೋಣ ಅಂತ ಕಾಯೋದು ಬಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡಿ ಫ್ರಾಡ್ಗಳನ್ನೆಲ್ಲ ಒದ್ದು ಒಳಗಾಗಿ ಕಳ್ಳಾಟ ಆಡ್ತಿರೋ ಕನ್ಸಲ್ಟೆನ್ಸಿಗಳಿಗೆ ಬೀಗ ಹಾಕಿದ್ರೆ ಪಾಪ ಕೆಲಸ ಹುಡುಕೊಂಡು ದುಡ್ಡು ಕಳ್ಕೊಂಡು ಸಂಕಟ ಪಡ್ತಿರೋ ಹುಡುಗರಿಗೆ ಉಪಕಾರ ಮಾಡೋಂಗೆ ಆಗುತ್ತೆ. ಆ ಕೆಲಸ ಆದಷ್ಟು ಬೇಗ